ಅಲ್ಪಸಂಖ್ಯಾತ ಮತಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಅಲ್ಪಸಂಖ್ಯಾತ ಮುಖಂಡರ ಜೊತೆಗೆ ಕುಮಾರಸ್ವಾಮಿಯವರು ಚರ್ಚೆಯನ್ನ ನೆನೆ ಮಾಡಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ತಡರಾತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಸಭೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಮತಬುಟ್ಟಿಗೆ ಕೈ ಹಾಕಿದ್ದಾರೆ. ಮಾಜಿ ಬಿಬಿಎಂಪಿ ಸದಸ್ಯ ಇಮ್ರಾನ್ ಪಾಷಾ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಹೋಗೋದಂತೆ ಹೆಂಗೆಂಗ ತಡಿಬಹುದು ಅನ್ನೋದರ ಸೂಚನೆಯನ್ನ ಕೂಡ ಇಲ್ಲಿ ಕೊಡಲಾಗಿದೆಯಂತೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ. ಯಾಕಂದ್ರೆ ಎರಡು ವಿಚಾರ ನೋಡಿ, ಒಂದು ಫೋಟೋ ಕೂಡ ಲಭ್ಯ ಆಗ್ತಾ ಇದೆ. ಬಿಡದಿಯ ತೋಟದ ಮನೆಯಲ್ಲಿ ಸಭೆ ಆದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಜೆಡಿಎಸ್ನ ಮುಸ್ಲಿಂ ಮುಖಂಡರು ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಬಿಜೆಪಿ ಜೊತೆಗೆ ಇದ್ದ ಸಂದರ್ಭದಲ್ಲಿ ಜೆಡಿಎಸ್ಗೆ ಅಲ್ಪಸಂಖ್ಯಾತ ಮತಗಳು ಬರೋ ಸಾಧ್ಯತೆ ಇದೆಯಾ ಅನ್ನೋದನ್ನ ಕೂಡ ಈ ಚುನಾವಣೆ ಹೇಳ್ಬಿಡುತ್ತೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ರಾಮನಗರದಲ್ಲಿ ನಿಖಿಲ್ ನಿಂತಾಗ ಯಾರ ಮತ ಕೈ ಕೊಟ್ಟಿತ್ತು ಜೆಡಿಎಸ್ಗೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ಮತಗಳೇ ಕೈ ಕೊಟ್ಟಿದ್ದು. ಅದಕ್ಕೆ ಬಹಳ ಡಿಸ್ಟರ್ಬ್ ಆಗಿದ್ರು ಕುಮಾರಸ್ವಾಮಿ ಅವರು, ಸಾಲು ಹೇಳಿಕೆಗಳನ್ನು ಕೊಟ್ಟಿದ್ರು. ಸೊ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಇದ್ರು ಕಾಂಗ್ರೆಸ್ ಕಡೆಯಿಂದ, ಇಲ್ಲ ಹತ್ರ ಸಿಚುವೇಶನ್ ಇಲ್ಲ. ಸೊ ಹೆಂಗಾದ್ರೂ ಮಾಡಿ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು ಆಗ್ತಾ ಇದೆ. ಹೀಗಾಗಿ ಪ್ರತಿ ಸಮುದಾಯವನ್ನ ಕೂಡ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಜಾತಿ ಸಮೀಕರಣವನ್ನ ವರ್ಕೌಟ್ ಮಾಡಿಕೊಂಡು ಪರ್ಮ್ಯುಟೇಷನ್ ಕಾಂಬಿನೇಷನ್ ಅನ್ನ ಮಾಡಿಕೊಂಡು ಹೆಂಗಾದ್ರೂ ಮಾಡಿ ಎಲ್ಲಾ ವೋಟ್ಗಳು ಚಾನಲೈಸ್ ಒಂದೇ ಕಡೆಗೆ ಆಗ್ಬೇಕು, ನಿಖಿಲ್ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ. ಲಾಸ್ಟ್ ಟೈಮ್ ಅವರು 2023ರಲ್ಲಿ ನಿಂತಾಗ್ಲೂ ಕೂಡ ಬಹಳ ದೊಡ್ಡ ಅಂತರ ಇರಲಿಲ್ಲ ಅಂದ್ರೂ ಕೂಡ 16,000 ವೋಟ್ಗಳು ಡಿಸೈಡಿಂಗ್ ಫ್ಯಾಕ್ಟರ್ ಇತ್ತಲ್ಲ, ಅದರಲ್ಲಿ ಅಲ್ಪಸಂಖ್ಯಾತ ವೋಟ್ಗಳು ಕೂಡ ಬಂದಿತ್ತು ಅಂತ ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿನಯ್. ಲಾಸ್ಟ್ ಟೈಮ್ ರಾಮನಗರದಲ್ಲಿ ನಿಖಿಲ್ ನಿಂತಾಗ ಕೈ ಕೊಟ್ಟಿದ್ದೆ ಅಲ್ಪಸಂಖ್ಯಾತ ಮತಗಳು, ಕಾರಣ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಹಾಕಲಾಗಿತ್ತು. ಈ ಸಲ ಪರಿಸ್ಥಿತಿ ಹಂಗಿಲ್ಲ, ಕಾಂಗ್ರೆಸ್ನಿಂದ ಅಂತ ಅಭ್ಯರ್ಥಿ ಯಾರೂ ಇಲ್ಲ. ಆದರೂ ಬಿಜೆಪಿ ಜೊತೆಗಿರೋದ್ರಿಂದ ಕುಮಾರಸ್ವಾಮಿ ಅವರು ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಲ್ಪಸಂಖ್ಯಾತ ಮತಗಳನ್ನ ಅನ್ನೋದು ಕುತೂಹಲ. ಏನ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ? ಖಂಡಿತವಾಗ್ಲೂ ಮಮತಾ, ಯಾಕಂದ್ರೆ ಜೆಡಿಎಸ್ಗೆ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಹೊಡೆತ ಬೀಳ್ತಾ ಇರುವಂತದ್ದು ಅಲ್ಪಸಂಖ್ಯಾತ ಮತಗಳದ್ದೇ. ಯಾಕಂದ್ರೆ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟ್ ಆಗಿ ಅಲ್ಪಸಂಖ್ಯಾತ ಮುಖಂಡರು ಕೂಡ HDKಯಿಂದ ದೂರ ಸರಿಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಇದೀಗ ಮತ್ತೆ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತ ಮುಖಂಡರನ್ನ ಕರೆದು ಸಭೆಗಳನ್ನ ಮಾಡುವಂತ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತ ಅಲ್ಪಸಂಖ್ಯಾತ ಮತಗಳೇನಿದೆ ಆ ಎಲ್ಲಾ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡಬೇಕು ಅನ್ನೋ ಒಂದಷ್ಟು ಚಿಂತನೆಯನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಬಿಡದಿಯ ತೋಟದ ಮನೆಯಲ್ಲೂ ಕೂಡ ಅಲ್ಪಸಂಖ್ಯಾತ ಮುಖಂಡರ ಸಭೆಯನ್ನ ನಡೆಸಿದ್ದಾರೆ. ಅಲ್ಲಲ್ಲಿ ಅಂದ್ರೆ ಅಲ್ಪಸಂಖ್ಯಾತರ ಮುಖಂಡರ ಒಂದಷ್ಟು ವೋಟ್ಗಳೇನಿದೆ ಅಂದ್ರೆ ಸಾಂಪ್ರದಾಯಿಕವಾಗಿ ಹಿಂದೆ ಜೆಡಿಎಸ್ಗೆ ಬರ್ತಿದ್ದಂತ ವೋಟ್ಗಳಿದೆ ಅವೆಲ್ಲವನ್ನೂ ಕೂಡ ಮತ್ತೆ ಕ್ರೋಢೀಕರಣ ಮಾಡಬೇಕು ಅನ್ನೋ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಲ್ಪಸಂಖ್ಯಾತ ಮತಗಳು ಅಲ್ಪ ಪ್ರಮಾಣದಲ್ಲಿ ಕೈಕೊಟ್ಟಿದ್ದು, ಕೇವಲ 10,000 ಲೀಡಲ್ಲಿ ಅವರು ಗೆಲುವನ್ನ ಸಾಧಿಸಲಿಕ್ಕೆ ಅನುಕೂಲ ಆಯಿತು. ಅದನ್ನ ಹೊರತುಪಡಿಸಿದ್ರೆ ರಾಮನಗರದಲ್ಲೂ ಕೂಡ ಕಂಪ್ಲೀಟ್ ಆಗಿ ನಿಖಿಲ್ ಸೋಲಿಕ್ಕೆ ಅಲ್ಪಸಂಖ್ಯಾತ ಮತಗಳೇ ಕಾರಣ. ಯಾಕಂದ್ರೆ ನಿರ್ಣಾಯಕ ಪಾತ್ರವನ್ನ ವಹಿಸಿದಂತ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಅವರ ಪರವಾಗಿ ನಿಂತಿದ್ದು ನಿಖಿಲ್ ಅವರ ಸೋಲಿಗೆ ಕಾರಣವಾಯಿತು. ಹಾಗಾಗಿ ಈ ಚುನಾವಣೆಯಲ್ಲಿ ಅದನ್ನ ನಾವು ತೆಗೆದುಕೊಳ್ಳೋದು ಬೇಡ. ಯಾಕಂದ್ರೆ ಅಲ್ಪಸಂಖ್ಯಾತ ಮುಖಂಡರನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವರನ್ನು ಕೂಡ ಚುನಾವಣೆಗೆ ಕಂಪ್ಲೀಟ್ ಆಗಿ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ಸುಮಾರು 35,000ಕ್ಕೂ ಅಧಿಕ ಮತಗಳೇನಿದೆ ಅದು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ ಈ ಚುನಾವಣೆಯಲ್ಲಿ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಕರೆದು ಯಾರು ಕೂಡ ಬಿಜೆಪಿ ಜೊತೆಗಿದ್ದೀವಿ ಅನ್ನೋ ದೃಷ್ಟಿಯಿಂದ ಯಾರು ಕೂಡ ನಮ್ಮನ್ನ ದೂರಬೇಡಿ, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದಾಗಿ ನಿಖಿಲ್ ಅವ್ರನ್ನ ಗೆಲ್ಲಿಸ್ಕೊಡಿ, ನಾನು ಕೇಂದ್ರ ಸಚಿವನಾಗಿದ್ದೀನಿ, ಇಲ್ಲಿಗೆ ತರಬಹುದಂತ ಅನುದಾನಗಳ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕೆಲಸಕ್ಕೂ ಕೂಡ ನಾನು ಗಮನವನ್ನ ಕೊಡ್ತೀನಿ, 2 ಬಾರಿ ನನ್ನನ್ನ ಗೆಲ್ಸಿದ್ದೀರಿ, ಈ ಬಾರಿ JDS ನ ಉಳಿಸ್ಕೊಡಿ ಅನ್ನೋ ಒಂದು ಮಾತುಗಳನ್ನ ಹೇಳುವ ಮೂಲಕ ಅವರನ್ನ ಹಿಡಿದಿಟ್ಕೊಳ್ಳುವಂತ ತಂತ್ರವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಗೆಲುವನ್ನ ಸಾಧಿಸಬೇಕು ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಲೆಕ್ಕ ಆಗಿರುವಂತದ್ದು ಮಮತಾ. ಆಲ್ರೈಟ್ ವಿನಯ್, ಹಾಗೆ ಹೋಲ್ಡ್ ಅಲ್ಲಿ ವಾಪಸ್ ಬಂದೆ.